ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಆಷಾಢ ಮಾಸದ ವಿಶೇಷ ಹಬ್ಬದ ರಿಯಾಯಿತಿಯಾಗಿ ಜೂನ್ 21ರಿಂದ ಮೆಗಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ಫ್ಯಾಕ್ಟರಿ ಔಟ್ಲೆಟ್ ಆರಂಭವಾಗುತ್ತಿದ್ದು ಎಲ್ಲ ತರಹದ ಮಕ್ಕಳ, ಹೆಂಗಸರ, ಗಂಡಸರ ಉಡುಪುಗಳು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತಿದೆ. 1 ಕೆಜಿ ಬಟ್ಟೆ 799 ರುಗಳಿಗೆ ಮಾತ್ರ ಸಿಗುತ್ತಿದ್ದು ಈ ಅವಕಾಶ ಕೇವಲ 10 ದಿನಗಳು ಮಾತ್ರ ಸಿಗಲಿದೆ. ಕೂಡಲೇ ಮೆಗಾ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕೆಎಂಡಿ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ. ಗುರು, ನಮ್ಮ ಚಿಂತಾಮಣಿಲಿ ಈ ತರ ಒಂದು ಸೇಲ್ ಬರುತ್ತೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಗೆ ಮೊದಲೇ ಕಾಸು ಕೊಡ್ತಿದ್ದೆ. ಏನಪ್ಪ ಅಂತ ಹೇಳಿದ್ರೆ 1 kg ಬಟ್ಟೆ 799 ರುಪೀಸು, ಬ್ರಾಂಡೆಡ್ ಬಟ್ಟೆ ಎಲ್ಲಪ್ಪ ಅಂತ ಹೇಳ್ತೀನಿ. ರೀಲ್ನ ಸೇವ್ ಮಾಡ್ಕೊಳ್ಳಿ. ಇವ್ಳು ಆಲ್ರೆಡಿ ಕೋಲಾರು ಮುಲ್ಬಾಗ್ಲಲ್ಲಿ ಇವ್ರು ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ನಮ್ಮ ಚಿಂತಾಮಣಿಗೆ ಬಂದಿದ್ದಾರೆ. ಅಂಡ್ ಇವ್ರು ಮಾಡಿರೋ ಶಾಪ್ ಎಲ್ಲಪ್ಪ ಅಂತ ಹೇಳಿದ್ರೆ KMD ಸುವರ್ಣ ಮಾಲಲ್ಲಿ ಇವರು ಈ ಆಫರ್ನ ಇಡ್ತಿದ್ದಾರೆ. 1 kg ಬಟ್ಟೆ 799 ರುಪೀಸ್ ಅಂತ ಹೇಳಿದ್ರೆ ನಾನು ಮಾತ್ರ ಮನುಷ್ಯನು ಉತ್ತಮ ಆರೋಗ್ಯದಿಂದ ಇರಬೇಕಾದ್ರೆ ಯೋಗಾಭ್ಯಾಸ ಬಹು ಮುಖ್ಯವಾಗಿದ್ದು ಉತ್ತಮ ಆರೋಗ್ಯದ ಮತ್ತೊಂದು ಭಾಗವೇ ಯೋಗ ಎಂದು ಬಿಜೆಪಿ ಪಕ್ಷದ ಮುಖಂಡ JN ವೇಣುಗೋಪಾಲ್ ಅವರು ತಿಳಿಸಿದರು. ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಚಿಂತಾಮಣಿ ನಗರದ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದಲ್ಲಿ ಬಿಜೆಪಿ ಪಕ್ಷದಿಂದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ JN ವೇಣುಗೋಪಾಲ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಭಾಗವಹಿಸಿ ಯೋಗಾಭ್ಯಾಸದ ಹಲವು ಭಂಗಿಗಳನ್ನು ಮಾಡಿದರು. ಈ ವೇಳೆ JN ವೇಣುಗೋಪಾಲ್ ಅವರು ಮಾತನಾಡಿ, ಸನಾತನ ಧರ್ಮದ ಮೊದಲ ಅಧ್ಯಾಯದಲ್ಲಿ ಯೋಗದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ವಿಶ್ವಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪರಿಚಯಿಸಿದ್ದು ಇಂದು ಪ್ರಪಂಚದಾದ್ಯಂತ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುವುದು ಬಹಳ ಸಂತಸವಾಗಿದೆ ಎಂದರು. ರೋಗಮುಕ್ತ ಮನುಷ್ಯನ ಆಯುಧವೇ ಯೋಗ. ಇದು ಮನುಷ್ಯನ ದೇಹದಲ್ಲಿ ಔಷಧಿಯನ್ನು ಹುಟ್ಟುಹಾಕುವಂಥ ಒಂದು ಸಾಧನ ಯೋಗ ಆಗಿದ್ದು ಪ್ರತಿಯೊಬ್ಬರು ಯೋಗ ಮಾಡಿ ಆರೋಗ್ಯದಿಂದ ಇರಬೇಕೆಂದು ತಿಳಿಸಿದ ಅವರು, ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ 70 ವರ್ಷ ದಾಟಿದರೂ ಗಟ್ಟಿಮುಟ್ಟಾಗಿರಲು ಕಾರಣ ಅವರು ಪ್ರತಿದಿನ ಯೋಗಾಭ್ಯಾಸ ಮಾಡುವುದು ಎಂದು ತಿಳಿಸಿದರು. ಈ ವೇಳೆ ಬಿಜೆಪಿ ಪಕ್ಷದ ಮುಖಂಡರು, ತಾಲೂಕು ನಗರ ಘಟಕ ಅಧ್ಯಕ್ಷರು, ಕಾರ್ಯಕರ್ತರು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗಾಸನ ಮಾಡಿದರು.
ಇವತ್ತು ಯೋಗ ದಿವಸ 21 ವಿಶ್ವದಲ್ಲಿ ಎಲ್ಲ ದೇಶಗಳೂ ಇವತ್ತು ಯೋಗ ಮಾಡ್ತಾ ಇದ್ದಾವೆ. ಇದು ಹಿಂದೂ ತತ್ವ ಸನಾತನ ಧರ್ಮದ ಯೋಗ. ಚಿಂತಾಮಣಿಯಲ್ಲಿ ಯೋಗ ಕೇಂದ್ರ ಸುಮಾರು ಹಿಂದಿನ ವರ್ಷಗಳಿಂದ ನಡೀತಾ ಇದೆ. ಶಂಕರಣ್ಣವ್ರು ನೀವು ನೋಡ್ಬೋದು, ಇವತ್ತು ಅವ್ರು ಇರೋದೇ ಯೋಗದಿಂದ ಅನ್ನಿಸ್ತೈತೆ. ಆ ವಯಸ್ಸು ಇವತ್ತು ನಾವು ಮಾಡಿದ್ದಂಥದ್ದು ಅವರಲ್ಲಿ ನಾವು ಕಲಿಬೇಕು ಅಂತ ಯೋಗನ ಪೂರ್ತಿ ಎಷ್ಟೇ ಕಲಿತರೂ ಇನ್ನೂ ಸಾಲದು. ಇವತ್ತಿನ ಎಲ್ಲ ಮಕ್ಕಳು ಇವತ್ತು ಕಲಿಬೇಕು ಅಂತ ಯೋಗ ದಿವಸ ಎಲ್ರಿಗೂ ಕೇಳ್ಕೊಳೋದಿಷ್ಟೇ, ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿ, ತಮ್ಮ ಕೈಯಲ್ಲಿದ್ದರೆ ಯಾವುದೇ ರೀತಿ 100 ವರ್ಷ ನಾವು ದಾಟಬಹುದು. ಇವತ್ತು ಎಲ್ಲರೂ ದಯವಿಟ್ಟು ಯೋಗ ಕಲಿಬೇಕು. ಯೋಗ ಇವತ್ತು ಅವಶ್ಯಕತೆ. ನೀವು ಯೋಗ ಕಲಿತ್ರೆ ನಿಮ್ಮ ಮನೆ ಮಕ್ಕಳು, ನಿಮ್ಮ ಮನೆ ತಾಯಂದರು, ನಿಮ್ಮ ಮನೆ ಎಲ್ರಿಗೂ ಯೋಗ ಕಲಿಸೋವಂಥದ್ದು ಬರಲಿ. ಮಹಿಳೆಯರು ಅತಿ ಮುಖ್ಯವಾಗಿ ಕಲಿಸಿದ್ರೆ ತಾನೇ ಮಕ್ಕಳಿಂದ ಬರುತ್ತೆ ಮನೆಯಲ್ಲಿ. ಎಲ್ಲರೂ ಕಲಿಬೇಕು ಅಂತೇಳಿ ಯೋಗ ದಿವಸ ಎಲ್ಲರೂ ದೇವರ ಆರೋಗ್ಯ ಭಾಗ್ಯ ಐಶ್ವರ್ಯ ಆರೋಗ್ಯ ಸಿಕ್ಕಲಿ ಅಂತ ಬೇಡ್ಕೊಂತೀವಿ. ರಜನಿ ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು, ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. ಸಿದ್ಧ ಅರ್ಬಲ್ ಕೇರ್, ಬೆಂಗಳೂರು ರಸ್ತೆ, ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ, 2ನೇ ಕ್ರಾಸ್, ಚಿಂತಾಮಣಿ. ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವಾ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 9363203259ಕ್ಕೆ ಸಂಪರ್ಕಿಸಬಹುದು. ನನ್ನ ಹೆಸರು ಶಿವಣ್ಣ ಅಂತ ಹೇಳ್ಬಿಟ್ಟು ಸಿಕ್ಕಲ್ ಗ್ರಾಮದವನು. ಯಾಕೆ ಬಂತು? ನನಗೆ 1.5 ಇಯರ್ ಬ್ಯಾಕ್ ಸ್ಟ್ರೋಕ್ ಆಯಿತು. ಆ ಸ್ಟ್ರೋಕ್ ಆದ ತಕ್ಷಣ ಇಲ್ಲಿ ವಿರೂಪಾಕ್ಷಪುರಕ್ಕೆ ಕರ್ಕೊಂಡು ಹೋದರು. ಆ ವಿರೂಪಾಕ್ಷ ಮದ್ದು ತಿಂತಾಯಿದ್ದೀನಿ, 5-6 ಸಲ ಹೋಗಿದ್ದೀನಿ. ಅಲ್ಲೂ ಮೆಡಿಸಿನ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅಲ್ಲಿಂದ ನಾವು ನಿಮಾನ್ಸ್ಗೆ ಹೋದ್ವಿ. ನಿಮಾನ್ಸ್ ಟ್ಯಾಬ್ಲೆಟು ಸ್ಟಿಲ್ ಇವಾಗಲೂ ನಾನು ತಿಂತಾನಿದ್ದೀನಿ. ಆದರೆ ಸ್ವಲ್ಪ ಈ ಶೋಲ್ಡ್ರು ಕೈ ಮೇಲೆ ಹಿಂಗೆ ಎತ್ತಕ್ಕಾಗ್ತಾ ಇರಲಿಲ್ಲ. ಇದು ಟೈಟ್ ಇತ್ತು, ಬಾಜಾಗ್ತೈತೆ ಕೈ ಮೇಲೆ ಎತ್ತಬೇಕಾದ್ರೆ. ಸೊ ಹಾಗಾಗಿ ನಾನು ಇವತ್ತು ಮಾರ್ನಿಂಗು ಯೂಟ್ಯೂಬಲ್ಲಿ ನೋಡಿದೆ ಇದನ್ನು. ಹಾಗಾಗಿ ನಾನು ಚಿಂತಾಮಣಿಗೆ ಬಂದಿದ್ದ ತಾಳಪ್ಪ ಅಂತ ಇಲ್ಲಿ ಬಂದಿದ್ದು ಅವಾಗ ಹೇಳಿದೆ. ಅವರು ಸಮ್ ನೀಡ್ಸ್ ಅಂತ ಹೆಡ್ಡಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು. ಅದು ಮಾಡಿ ಒಂದು 5 ಮಿನಿಟ್ಸ್ಗೆ ಸ್ವಲ್ಪ ರಿಲೀಫ್ ಆಯಿತು. ಇಲ್ಲ ಒಂದು ಕಡೆ ಪರವಾಗಿಲ್ಲ ಅನಿಸ್ತು. ಆಮೇಲೆ ಒಂದು 10 ಮಿನಿಟ್ಸ್ ಆದರೆ ಸ್ವಲ್ಪ ಎತ್ತಕ್ಕೆ ಫ್ರೀ ಇದೆ, ಸ್ವಲ್ಪ ಕೈ ಎತ್ತಕ್ಕೆ ಫ್ರೀ ಇದೆ, ನಡೆಯೋಕ್ಕೆ ಸಹ ವಾಕ್ಯಬಲ್ ಸಹ. ಇದು ಭಾರ ಇತ್ತು, ರೈಟ್ ಸೈಡ್ ಫುಲ್ಲು ಕೈ ಕಾಲು ಭಾರ ಜೋಮ್ ಇತ್ತು. ಹಾಗೆ ಸ್ವಲ್ಪ ಫ್ರೀ ಆಗಿದೆ. ಇವಾಗ ಏನು ಅನಿಸ್ತದೆ? ಪರವಾಗಿಲ್ಲ, ಇವಾಗ ಸ್ವಲ್ಪ ಫ್ರೀ ಆರಾಮಾಗಿದೆ. ಸ್ವಲ್ಪ ಓಕೆ. ಫಸ್ಟ್ ಡೇನೇ 5 ಮಿನಿಟ್ಸ್ 10 ಮಿನಿಟ್ಸ್ ಟ್ರೀಟ್ಮೆಂಟ್ ಒಳಗಡೆ ನನಗೆ ಸ್ವಲ್ಪ ಫ್ರೀ ಇದೆ. ಸ್ವಲ್ಪ ಕೈ ಎತ್ತಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೋದಾ? 100% ತಗೋಬೋದು. ಓಕೆ.